ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ಟಿ ದಾಸರಳ್ಳಿಯಿಂದ. ಶಿವಾನಂದ ಲಹರಿಯ 23ನೇ ಶ್ಲೋಕ. ಕರೋಮಿ ತ್ವತ್ಪೂಜಾಂ ಸಪದಿ ಸುಖದೋ ಮೇ ಭವ ವಿಭೋ ವಿಧಿತ್ವಂ ವಿಷ್ಣುತ್ವಂ ದಿಶಸಿ ಖಲು ತಸ್ಯಾಹ ಫಲಮಿತಿ ಪುನಶ್ಚ ತ್ವಾಂ ದ್ರಷ್ಟುಂ ದಿವಿ ಭುವಿ ವಹನ್ ಪಕ್ಷಿ ಮೃಗತಾಂ ಅದೃಷ್ಟ್ವಾ ತತ್ಕೇದಂ ಕಥಮಿಹ ಸಹೇ ಶಂಕರ ವಿಭೋ. 24ನೇ ಶ್ಲೋಕ. ಕದಾ ವಾ ಕೈಲಾಸೆ ಕನಕಮಣಿ ಸೌದೆ ಸಹ ಗಣೈಃ ವಸನ್ ಶಂಭೋರಗ್ರೆ ಸ್ಫುಟ ಘಟಿತ ಮೂರ್ಧಾಂಜಲಿ ಪುಟಃ ವಿಭೋ ಸಾಂಬ ಸ್ವಾಮಿ ಪರಮಶಿವ ಪಾಹೀತಿ ನಿಗದನ್ ವಿಧಾತॄಣಾಂ ಕಲ್ಪಾಂ ಕ್ಷಣಮಿವ ವಿನೇಶ್ಯಾಮಿ ಸುಖತಃ. ಇದರ ಭಾವಾರ್ಥ 23ನೇ ಶ್ಲೋಕಕ್ಕೆ. ಹೇ ವಿಭುವೆ, ಹೇ ಶಂಕರನೇ, ನಿನ್ನ ಪೂಜೆಯನ್ನು ನಾನು ಮಾಡ್ತೀನಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನನಗೆ ನೀನು ಕೂಡಲೇ ಪರಮ ಸುಖವನ್ನು ಕೊಡಬೇಕು. ನೋಡಿ, ಕಂಡೀಷನ್ ಹೇಳ್ತಿದ್ದಾರೆ ಇಲ್ಲಿ ಶಂಕರರು. ನಿನ್ನ ಪೂಜೆನ ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ, ಕೂಡಲೇ ನೀನು ನನಗೆ ಪರಮ ಸುಖವನ್ನು ಕೊಡ್ರಿ ಅಂತ ಕೇಳ್ತಾರೆ. ಸುಮ್ಮನೆ ಸುಖ ಅಲ್ಲ, ಪರಮ ಸುಖ ಅಂದರೆ ಅರ್ಥ ಸುಖದಲ್ಲಿ ಅತ್ಯುನ್ನತವಾದದ್ದು ಸುಖ ಅಂತ ಕೇಳ್ತಾರೆ. ಯಾವುದದು? ಭಗವಂತನ ಚರಣ ಕಮಲದಲ್ಲಿ ವಾಸ ಮಾಡೋದು, ಅಥವಾ ಭಗವಂತನ ಸಾನ್ನಿಧ್ಯದಲ್ಲಿ ವಾಸ ಮಾಡುವುದು, ಅಥವಾ ಭಗವಂತನ ವಾಸಸ್ಥಾನದಲ್ಲಿ ವಾಸ ಮಾಡೋದು. ಅಂತಹ ಪರಮ ಸುಖವನ್ನು ನನಗೆ ಕೊಡುವಂತನಾಗು ಅಂತ ಹೇಳ್ತಾರೆ. ಇದನ್ನು ನೀನೇನಂತನಾದರೂ ಕರಿಯಪ್ಪ ಸ್ವಾಮಿ, ಈ ಸುಖನ ನೀನೇನಂತನಾದರೂ ಕರಿ, ಬ್ರಹ್ಮ ತತ್ವನಾದರೂ ಕರಿ, ವಿಷ್ಣು ತತ್ವವನ್ನಾದರೂ ಕರಿ, ಯಾವ ಫಲದ ಮೂಲಕ ಆದರೂ ಸರಿಯೇ, ಅದನ್ನು ನನಗೆ ಖಂಡಿತವಾಗ್ಲೂ ಕೊಡ್ತೀಯಲ್ವೇ ಅಂತ ಕೇಳ್ತಾರೆ. ಕ್ವಶನ್ ಕೇಳ್ತಾರೆ, ಖಂಡಿತವಾಗಿ ಕೊಡ್ತೀಯಲ್ವ ಸ್ವಾಮಿ? ಕೊಡಲೇಬೇಕು ನೀನು. ಪುನಃ ನಿನ್ನ ನೋಡ್ಲೋದಕ್ಕೆ ಅಂತರಿಕ್ಷದಲ್ಲಿ ಪಕ್ಷಿಯ ತತ್ವದಲ್ಲೋ ಅಥವಾ ಭೂಮಿನಲ್ಲಿ ಮೃಗಗಳ ತತ್ವದಲ್ಲೋ ಒಂದು ತಿರ್ಗಾ ಹಾಗೆ ನಿನ್ನನ್ನು ನೋಡದೆ ಇರೋದಕ್ಕೆ ಸಾಧ್ಯವೇ? ನನಗೆ ದುಃಖ, ಆ ಥರ ದುಃಖ ಮಾತ್ರ ಕೊಡಬೇಡ ಸ್ವಾಮಿ ಅಂತ ಹೇಳ್ತಾರೆ. ಅಂದರೆ ನಾನು ನಿನ್ನ ಪೂಜೆ ಮಾಡ್ತೀನಿ, ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಮಾಡ್ತೀನಿ, ನನಗೆ ಪರಮ ಸುಖನ ಕೊಟ್ಬಿಡು. ಅದು ನಿನ್ನ ಗ್ಯಾರಂಟಿ ಕೊಡ್ತೀಯಲ್ಲ, ಅದನ್ನು ಬಿಟ್ಟು ನಿನ್ನ ನನಗೆ ಪಕ್ಷಿ ತತ್ವವನ್ನು ಮೃಗತ್ವವನ್ನು ಕೊಟ್ಬಿಟ್ಟು ನಿನ್ನನ್ನು ನೋಡದೇ ಇರೋ ಹಾಗೆ ಮಾಡಬೇಡ ಸ್ವಾಮಿ ಅಂತ ಇಲ್ಲಿ ಶಂಕರರು ಕೇಳ್ಕೊತಾ ಇದ್ದಾರೆ. 24ನೇ ಶ್ಲೋಕಕ್ಕೆ ಅರ್ಥ. ನಾನು ಕೈಲಾಸ ಪರ್ವತದಲ್ಲಿ ಕನಕಮಣಿಯಾಗಿರುವಂತೆ ನಿನ್ನ ಅರಮನೆ, ಅಂದರೆ ಕೈಲಾಸನ ಇಲ್ಲಿ ಕನಕಮಣಿ ಅಂತ ಕರೀತಿದ್ದಾರೆ, ಅಂದರೆ ಬಂಗಾರದ ಅರಮನೆ. ಕೈಲಾಸನ ಬಂಗಾರದ ಅರಮನೆ ಅಂತ ಕರೀತಾರೆ. ಯಾಕೆ ಗೊತ್ತಾ? ಈ ಕೈಲಾಸ ಮಾಮೂಲಿ ಕಣ್ಣಿಗೆ ಕಾಣಿಸೋದು ಹೇಗೆ ಅಂತಂದರೆ ತುಂಬ ಚಳಿಯಾದ ಪ್ರದೇಶ, ತುಂಬ ಬ್ಲ್ಯಾಂಡ್ ಆಗಿರುವಂಥ ಪ್ರದೇಶ, ಅಲ್ಲಿ ಗಿಡ ಮರಗಳು ಏನೂ ಇಲ್ಲದಿರೋ ಪ್ರದೇಶ, ತುಂಬ ಚಳಿಯಾಗಿರುವಂಥ ಪ್ರದೇಶ, ಏನು ಬೆಳೆದೇ ಇರುವಂಥ ಪ್ರದೇಶ, ಅಂತಹ ಒಂದು ಬರೀ ವೈಟ್ ಆ್ಯಂಡ್ ಬ್ಲ್ಯಾಕ್ನಲ್ಲಿರುವಂತಹ ಪ್ರದೇಶ ಕೈಲಾಸ ನೋಡುವವರ ಕಣ್ಣಿಗೆ. ಆದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಶಿವನ ಭಕ್ತರಾಗಿ ನೋಡುವವರ ಕಣ್ಣಿಗೆ ಅದು ಬಂಗಾರದ ಬಣ್ಣದಲ್ಲಿರುವಂತಹ ಕನಕಗಳಿಂದ, ರತ್ನಗಳಿಂದ, ರತ್ನ ಖಚಿತವಾಗಿರುವಂತಹ ಮಂಟಪಗಳಿಂದ ಕೂಡಿರುವಂತಹ ಭವ್ಯವಾದಂತಹ ಅರಮನೆ, ಶೃಂಗಾರ ರಸಗಳೇ ತುಂಬಿರುವಂತಹ ಅರಮನೆ, ಎಲ್ಲ ಬಗೆಯ ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಹೂಗಳು, ಫಲಗಳು ಇರುವಂತಹ ಅರಮನೆ. ಹಾಗಾಗಿ ಇಲ್ಲಿ ಕೈಲಾಸವನ್ನು ಹೇಳ್ತಿದ್ದಾರೆ, ಕನಕ ಮಣಿಮಯವಾದಂತಹ ಅರಮನೆಯಲ್ಲಿ ಪ್ರಮದ ಗಣಗಳನ್ನು ಕೂಡ ವಾಸ ಮಾಡ್ತಿರುವಂತಹ ಜಾಗದಲ್ಲಿ ನಿನ್ನ ಮುಂದೆ ನಾನು ನನ್ನ ತಲೆಯ ಮೇಲೆ ಎರಡೂ ಕೈಗಳನ್ನು ಸರಿಯಾಗಿ ಜೋಡಿಸಿ, ಹೇ ಸಾಂಬ, ಹೇ ಶಂಕರ, ಹೇ ಸ್ವಾಮಿ, ಹೇ ಪರಮಶಿವ, ಕಾಪಾಡು ಕಾಪಾಡು ಅಂತ ಹೇಳ್ತಾ ಇದ್ದೀನಿ. ಅದು ಒಂದಿನ ಅಲ್ಲ, 2 ದಿನ ಅಲ್ಲ, ಬ್ರಹ್ಮರ ಕಲ್ಪಗಳನ್ನು ಕ್ಷಣದಂತೆ ಸುಖವಾಗಿ ಎಂದಿಗೆ ಕಳೆವೆನೋ ನನ್ನ ರೀತಿಯಲ್ಲಿ ಅಷ್ಟು ದಿನ ನಾನು ನಿನಗೆ ಬೇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಬರೀ ಈ ಜನ್ಮದಲ್ಲ,
ಕಲ್ಪಗಳಿಂದಲೂ ನಾನು ನಿನ್ನ ಬೇಡ್ತಾ ಇದ್ದೀನಿ, ನಿನ್ನ ಸಾರೂಪ್ಯವನ್ನು ತೋರಿಸು, ನಿನ್ನ ಒಂದು ದರ್ಶನವನ್ನಾಗಲಿ, ನಿನ್ನ ಸಾಮೀಪ್ಯದಲ್ಲಿ ನಾನು ಇರಿಸು. ಹೇ ದೇವ, ಹೇ ವಿಭುವೆ, ಹೇ ಸಾಂಬನೇ ಅಂತ ಕರೀತಾರೆ. ಸಾಂಬ ಅಂದರೆ ಅರ್ಥ ಏನು? ಸ ಪ್ಲಸ್ ಅಂಬ. ಸ ಅಂದರೆ ನಿನ್ನಲ್ಲಿ ಅಥವಾ ನನ್ನೊಳಗೆ, ಅಂಬೆಯನ್ನು ಇರಿಸ್ಕೊಂಡು, ಅಂದರೆ ನಿನ್ನಲ್ಲಿ ಅಂಬೆಯನ್ನು ಇರಿಸ್ಕೊಂಡವನು ಸಾಂಬ. ಹಾಗಾಗಿ ಪರಮಶಿವ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂತಹ ವ್ಯಕ್ತಿ ಪರಮಶಿವ. ಅಂತಹ ಓ ಪ್ರಭುವೇ, ಎಷ್ಟೋ ಕಲ್ಪಗಳಿಂದ ನಾನು ನಿನ್ನ ಬೇಡ್ತಾ ಇದ್ದೀನಿ, ನಿನ್ನ ಒಂದು ದರ್ಶನದ ಸುಖ ನನಗೆ ಕೊಡ್ತೀಯ ಅಲ್ವಾ ಅಂತ ಶಂಕರರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಬ್ರಹ್ಮನ ಕಲ್ಪಗಳು ಎಷ್ಟೋ ನಡೆದು ಹೋಗಿದೆ ಅಂತ. ಕಲ್ಪ ಅಂದರೆ ಒಂದು ಕಲ್ಪ ಇಸ್ ಈಕ್ವಲ್ ಟು 43,20,000 ಇಯರ್ಸ್. 43,20,000 ಇಯರ್ಸ್ ಇಸ್ ಈಕ್ವಲ್ ಟು ಒಂದು ಕಲ್ಪ. ಈ ಥರ ಅನೇಕ ಬ್ರಹ್ಮಕಲ್ಪಗಳು ಕಳೆದೋಗ್ಬಿಟ್ಟಿವೆ. ನಾನು ಹುಡ್ತಾ ಇದ್ದೀನಿ, ಜನಿಸ್ತಾ ಇದ್ದೀನಿ, ಪ್ರತಿ ಸಾರಿನೂ ನಾನು ನಿನ್ನ ದರ್ಶನ ಮಾಡಬೇಕು ಅಂತಲೇ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ಹಾಗಾಗಿ ನಿನ್ನ ದರ್ಶನವನ್ನು ನನಗೆ ಖಂಡಿತವಾಗೂ ಕೊಡು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಹರೇ ಕೃಷ್ಣ.